ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೆ ತಾಯಿಸ್ ಕಿಚನ್ലേക്ക് ಸ್ವಾಗತ. ಇವತ್ತು ನಾನು ಮಾಡುತ್ತಿರುವುದೊಂದು ಕಡಲೆಕಾಳು. ಈ ಕಡಲೆಕಾಳು ಸಾರು ಮಾಡುವ ವಿಧಾನ ಈಸಿಯಾಗಿ ತೋರಿಸಿಕೊಡ್ತೀನಿ. ಅದಕ್ಕೆ ನಾನಿಲ್ಲಿ ಒಂದೂವರೆ ಕಪ್ಪು ಕಾಳು ಚೆನ್ನಾಗಿ ನೀರಲ್ಲಿ ನೆನೆ ಹಾಕಿ ಸಾಫ್ಟಾಗಿ ಇಟ್ಟಿದ್ದೀವಿ. ಮಾಡುವ ವಿಧಾನ ತೋರಿಸಿಕೊಡ್ತೀನಿ. ಕಾಳೆಲ್ಲ ಕುಕ್ಕರಲ್ಲಿ ಹಾಕಿಟ್ಟಿದ್ದೀವಿ. ಅಂದರೆ 1/4 ಟೀ ಸ್ಪೂನ್ ಅರಿಶಿನ ಪೌಡ್ರ್ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. 2 ಕಪ್ ನೀರು ಹಾಕೋಣ. ಲಿಡ್ ಹಾಕಿ ಒಂದು 6-7 ವಿಸಿಲು ಕೂಗಬೇಕು. ಬಿಸಿಯಾಗಿ ಬಾಣಲಿಲು 1/2 ಟೀ ಸ್ಪೂನ್ ಆಯಿಲ್ ಹಾಕೋಣ. 3 ಏಲಕ್ಕಾಯಿ, 2 ಪೀಸು ಚಕ್ಕೆ ಲವಂಗಿ ಹಾಕೋಣ. 1/2 ಟೀ ಸ್ಪೂನ್ ಸೋಂಪು ಕಾಳು ಹಾಕೋಣ. ಈರುಳ್ಳಿ ಕಟ್ ಮಾಡಿದ ನಾನು ಚಿಕ್ಕದು 2 ಈರುಳ್ಳಿ, ದೊಡ್ಡದಾಗಿ ಒಂದೇ ಸಾಕು. ಎಲ್ಲ ಚೆನ್ನಾಗಿ ಒಂದು ಮಾಡಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋಣ. ಸ್ವಲ್ಪ ಅರಿಶಿನ ಪೌಡ್ರ್ ಹಾಕೋಣ. 1/2 ಟೀ ಸ್ಪೂನು ಚಿಲ್ಲಿ ಪೌಡ್ರ್, 1 ಟೀ ಸ್ಪೂನ್ ಧನಿಯಾ ಪೌಡ್ರ್, 3/4 ಟೀ ಸ್ಪೂನ್ ಗರಂ ಮಸಾಲ. ಎಲ್ಲ ಹಸಿ ವಾಸನೆ ಹೋಗುವವರೆಗೂ ಬಿಸಿಯಾಗಿ ಮಾಡಬೇಕು. ಒಂದು ಟೊಮಾಟೊ ಕಟ್ ಮಾಡಿ. ಈಗ ಮಸಾಲೆ ಎಲ್ಲ ರೆಡಿ ಆಗಿದ್ದು, ಟೊಮಾಟೊ ಎಲ್ಲ ಚೆನ್ನಾಗಿ ಕುಕ್ಕಾಗಿದ್ದು. ಇದು ಚೆನ್ನಾಗಿ ತಣ್ಣಕ್ಕಾಗೋ ಟೈಮಲ್ಲಿ ಮಿಕ್ಸಿ ಜಾರ್ಲಾಕಿ ಪೇಸ್ಟ್ ಮಾಡಬೇಕು. ಈಗ ನಮ್ಮದು ಕಾಳೆಲ್ಲ ರೆಡಿಯಾಗಿದ್ದು, ಮಸಾಲೆ ಎಲ್ಲ ಚೆನ್ನಾಗಿ ತಣ್ಣಕ್ಕಾಗಿದ್ದು ಟೈಮಲ್ಲಿ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡಬೇಕು. ಕುಕ್ಕಾಗಿ ಸ್ವಲ್ಪ ಕಾಳು ಹಾಕಿ ಎಲ್ಲ ಒಟ್ಟಕ್ಕೂ ಚೆನ್ನಾಗಿ ಪೇಸ್ಟ್ ಮಾಡಬೇಕು. ಎಲ್ಲ ಚೆನ್ನಾಗಿ ಪೇಸ್ಟ್ ಹಾಕಿಟ್ಟಿದ್ದೀವಿ. ಒಂದು ಬಾಣಲೆಯಲ್ಲಿ ಆಯಿಲ್, ಬಿಸಿಯಾಗಿ ಆಯಿಲ್, ಸ್ವಲ್ಪ ಸಾಸಿವೆ, 1/4 ಟೀ ಸ್ಪೂನು ಸೋಂಪು ಕಾಳು, 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿದ್ವಿ, ಕರಿಬೇವಿನ ಸೊಪ್ಪು ಹಾಕೋಣ. ನಮಗೆ ರೈತರಾಗಿಲ್ವಾ ಮಸಾಲ ಅದೆಲ್ಲ ಹಾಕೋಣ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸಬೇಕು. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದಿಸ್ತು. ಈ ಟೈಮಲ್ಲಿ ಕುಕ್ಕರ್ಗೆ ಕಾಳು ಹಾಕಿ ಎಲ್ಲವನ್ನು ಮಿಕ್ಸ್ ಹಾಕಬೇಕು. ಇದೊಂದು 5 ನಿಮಿಷ ಚೆನ್ನಾಗಿ ಒಂದು ಕುದಿಸಬೇಕು. ಈಗ ನಮ್ಮದು ಕರಿ ರೆಡಿಯಾಗಿದ್ದು. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಣ. ಒಳ್ಳೆ ಟೇಸ್ಟಾಗಿರುತ್ತೆ. ಈ ರೀತಿಯಲ್ಲಿ ಎಲ್ಲರೂ ಟ್ರೈ ಮಾಡಬೇಕು. ಇದು ಪೂರಿ, ಚಪಾತಿ, ದೋಸೆ, ಇಡ್ಲಿ, ರೈಸ್ ಎಲ್ಲದೂ ಒಳ್ಳೆ ಟೇಸ್ಟಾಗಿರುತ್ತೆ. ನೀವು ಈ ರೀತಿಯಲ್ಲಿ ಎಲ್ಲರೂ ಟ್ರೈ ಮಾಡಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಹಿಂಗೆ ಎಲ್ಲರೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿರಿ. ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಎಲ್ಲರೂ ಒಂದು ಟೈಮ್ ಟ್ರೈ ಮಾಡಬೇಕು. ಓಕೆ, ಬಾಯ್.